ಅನ್ನದಾತರಿಗೆ ಅನ್ಯಾಯ ಮಾಡ್ತಾ ಇದೆಯಾ ಕೃಷಿ ಇಲಾಖೆ? ಕೊಪ್ಪಳದಲ್ಲಿ ಒಣ ಬೇಸಾಯ ಪ್ರದೇಶದ ರೈತರಿಗೆ ಮಹಾ ಅನ್ಯಾಯ ಆಗ್ತಾ ಇದೆ. ಕಡಲೆ ಬೇಳೆ ಬೆಳೆದಂತ ರೈತರಿಗೆ ಸಂಕಷ್ಟವನ್ನ ತಂದಂತ ಕೃಷಿ ಇಲಾಖೆಯ ದ್ವಂದ್ವ ನೀತಿ. ಕಡಲೆ ಬೆಳೆಗ ಬಿತ್ತನೆ ಬೀಜ ರೈತರಿಗೆ ಮಾರುವಾಗ ಒಂದು ಬೆಲೆ ನಿಗದಿ, ಅದೇ ಬೆಳೆಯನ್ನ ಸರ್ಕಾರ ಖರೀದಿ ಮಾಡುವಾಗ ಕಡಿಮೆ ಬೆಲೆ ನಿಗದಿ. ಕಡಲೆ ಬೆಳೆಗೆ ಬೆಂಬಲ ಬೆಲೆಯಾಗಿ 5,450 ಹಣ ರೂಪಾಯಿ ನಿಗದಿಯಾಗಿದೆ. ಸರ್ಕಾರ ಅದೇ ಬೆಲೆಯನ್ನು ರೈತರಿಗೆ ಮಾರುವಾಗ 7,350 ರೂಪಾಯಿ ಹಣ ನಿಗದಿ ಮಾಡುತ್ತೆ. ನಮ್ಮಿಂದ ಖರೀದಿಸಿದ ಬೆಳೆಯಿಂದ ಸರ್ಕಾರ ಹಣ ಮಾಡ್ತಾ ಇದೆ ಅಂತ ಆರೋಪವನ್ನು ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರದ ದ್ವಂದ್ವ ನಿಲುವಿಗೆ ರೈತ ವರ್ಗ ಇದೀಗ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನಮಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನು ಅವ್ರು ಹೇಳ್ಕೊಳ್ತಾ ಇರೋರು. ಯಾಕಂದರೆ ನಮ್ಮ ಹತ್ರ ಖರೀದಿ ಮಾಡಬೇಕಾದ್ರೆ ಒಂದು ಬೆಲೆ, ಅದನ್ನು ಮಾರಾಟ ಮಾಡಬೇಕಾದ್ರೆ ಇನ್ನೊಂದು ಬೆಲೆ. ಯಾಕೆ ಈ ದ್ವಂದ್ವ ನೀತಿ? ನಮಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆಕ್ರೋಶವನ್ನು, ಅಸಮಾಧಾನವನ್ನು ಹೊರಹಾಕಲಾಗ್ತಾಗಿದೆ. ಈಗ ಅವರು ಏನು ರೇಟ್ ಬೆಂಬಲ ಬೆಲೆ ಮಾಡಿರ್ತಾರ, ಈಗ ಬೀಜ ತೊಗೊಂತೀವಿ ನಾವು 7,350 ರೂಪಾಯಿ, ಅದೇ ನಮಗೆ ಕೊಟ್ಟಿದ್ದು ಚೆನ್ನಾಗಿರ್ತೈತೆ. ಈಗ ಇವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದಾಗ ಈಗ ಏನಾಗೈತಿರೋದು 7,350 ಮಾಡಿರಲ್ಲ, ಅದೇ ರೇಟ್ ನಮಗೆ ಫಿಕ್ಸ್ ಮಾಡಿಬಿಟ್ಟಿದ್ದೆ ಅಂದ್ರೆ ರೈತರು ಎಷ್ಟೋ ಇದು ಬದುಕಿದ್ರು. ಹಾಗಾಗಿ ಎಲ್ಲ ರೈತರಿಗೆ ಲಾಸ್ ಐತ್ರಿ ಭಾಳ. ಒಂದು 3 ಸಲ ಕಳೆ ಹೊಡಿತೀವಿ, ಕಳೆದ ಎಣ್ಣೆ ಹೊಡಿತೀವಿ, ಗಡ್ಡೆ ಹೊಡಿತೀವಿ. ಒಂದು ಎಕರೆಗೆ ಒಂದು 34,000 ಖರ್ಚು ಬರ್ತೈತಿ. ಈ ಕಡ್ಲಿದು ಈಗ ಒಂದು ಕ್ವಿಂಟಲ್ ಅರ್ಧ ಕ್ವಿಂಟಲ್ ಬೇಕು ಬಿತ್ತಾಕ. ಒಂದು ಎಕರೆಗೆ ಅರ್ಧ ಕ್ವಿಂಟಲ್ಗೆ ಎಷ್ಟಾಗತ್ತೆ ರೀ? 3,000 ರೂಪಾಯಿ ಆಗುತ್ತೆ ರೀ ಅದು. ಈಗ ಅವ್ರು ಯಾವ ರೇಟ್ಗೆ ಬೀಜ ರೇಟ್ಗೆ ಅಂದ್ರೆ ಭಾಳ ಖರ್ಚಾಗ್ತದೆ ರೀ ಅದು. ಹಾಗಾಗಿ ಒಂದೇ ರೇಟ 7,300 ರೇಟ್ ನಮ್ಗೆ ಅದೇ ರೇಟ್ ಕೊಡ್ಬೇಕಂತ ನಾವು ಹೇಳ್ತೀವಿ. ಬೇರೆ ಆಗ್ಬಾರ್ದು ರೀ ಇದು. ಅವ್ರು ಏನು ಕೊಡ್ತಾರೆ ಅದೇ ಆದರೆ ನಮ್ಗೆ ರೈತರು ಭಾಳ ಅನುಕೂಲ ಆಗ್ತೈತಿ. ಈಗ ಅವರೊಂದು ಕೊಡೋದು, ನಾವೊಂದು ಮಾಡೋದು, ಈಗ ಅದೇ ರೇಟ್ ತಂದಿರ್ತೀವಿ ನಾವು, ನಮ್ಗೆ ಅದೇ ರೇಟ್ ತೊಗೊಂಡ್ರೆ ಭಾಳ ಅನುಕೂಲ ಆಗ್ತದೆ ರೈತರಿಗೆ. ಈಗ ನಮ್ಮ ಬೀಜ ತಗೊಂಡೋಗಿ ನಮ್ಮ ಬೀಜನ ಅವ್ರಿಗೆ ಅದೇ ರೇಟ್ ಕೊಡ್ತಾರೆ 7,350. ಈಗ ನಾವು ಕೊಡೋ ಬೀಜ ಅಷ್ಟೇ ಕೊಡ್ಬಾರ್ದವ್ರು. ಹಾಗಾಗಿ ಒಂದು 7,300 ರೂಪಾಯಿನ 350 ರೂಪಾಯಿನ ನಮ್ಗೆ ಕೊಡ್ಬೇಕು ರೇಟ್. ಅದನ್ನು ಈ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ನಾನು. ಈಗ